ಇನ್ನೊಂದು ಹೆಸರು ಬಹಳ ಮುಖ್ಯವಾದ ಹೆಸರು, ಅನಿ ಬೆಸೆಂಟ್. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನಿ ಬೆಸೆಂಟ್ಗೆ ಇರ್ತಕ್ಕಂತಹ ಅವರೇ ಮೊದಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ಅವ್ರ ನಂತರ ಅನೇಕರು ಆಗಿದ್ದಾರೆ, ಆದರೆ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಅಂದ್ರೆ ಅವರು. ಮತ್ತೆ ಅಷ್ಟೇ ಅಲ್ಲ, ಥಿಯೋಸಾಫಿಕಲ್ ಸೊಸೈಟಿ ಎಂದು ಸ್ಥಾಪನೆ ಮಾಡಿದ್ರು ಭಾರತದಲ್ಲಿ. ಜೊತೆಗೆ ಅವ್ರಿಗೆ ಮೊದಲನೇ ಥಿಯೋಸಾಫಿಕಲ್ ಸೊಸೈಟಿಯ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನ ಬ್ರಾಡ್ಸ್ಕಿ ಅಂತ ಅವ್ರನ್ನ ಭೇಟಿ ಮಾಡಿದ ನಂತರ ಅವ್ರ ಜೊತೆ ಸಂಪರ್ಕವನ್ನು ಪಡೆದು ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನ ಪ್ರಾರಂಭ ಮಾಡಿದ್ರು, ಸಮಾಜ ಸೇವೆಯನ್ನು ಮಾಡಿದ್ರು. ಭಾರತದ ಸ್ವಾತಂತ್ರ್ಯ ಚಳವಳಿಯ ಜೊತೆಗೆ ಒಬ್ಬ ವಿದೇಶಿ ಹೆಣ್ಮಗಳಾಗಿ ಬ್ರಿಟಿಷರ ಜೊತೆ ರಕ್ತವನ್ನು ಹಂಚಿಕೊಂಡಿದ್ರು ಸಹ ಇಲ್ಲ, ಬ್ರಿಟಿಷರು ಈ ದೇಶಕ್ಕೆ ಭಾರತಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ತಿಳಿದು ನಮ್ಮ ಜೊತೆ ನಿಂತರು. ನಿಮಗೆ ಏನನ್ನು ಹೇಳಕ್ ಬಯಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಶಾಲೆಯವರು, ಯಾರು ಅಣ್ಣ ಆಗಿರ್ಲಿ ತಮ್ಮ ಆಗಿರ್ಲಿ, ನೀವೆಲ್ಲರೂ ನ್ಯಾಯದ ಪರ ನಿಲ್ಲಬೇಕು. ನೀವೆಲ್ಲರೂ ಕೂಡ ಇವನು ನಮ್ಮವನು ಅಂತೇಳಿ ಅನ್ಯಾಯ ಮಾಡಿದ್ರು ಸುಮ್ಮನಿರಬಾರ್ದು. ಅದನ್ನ ವಿದ್ಯಾಭ್ಯಾಸ ಯಾತಕ್ಕೆ ತಗೊಳ್ತಾರೆ ಅಂತ ಅನ್ಯಾಯನ ವಿರೋಧ ಮಾಡೋದಕ್ಕೆ, ಅದಕ್ಕೆ ವಿದ್ಯಾಭ್ಯಾಸ ಇರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಅದಕ್ಕೆ ಅನಿ ಬೆಸೆಂಟ್ ಹೆಸರನ್ನ ಇಟ್ಟಿದ್ದಾರೆ.